ನಮಸ್ತೆ. ಸರೋಜ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಕುತ್ತಿಗೆ ನೋವು ಕೇಳಿದ್ರಿ. ಮುಂಚೆ ಎಲ್ಲ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ. ಆಕ್ಯುಪ್ರೆಷರಲ್ಲಿದೆ, ಬೇರೆ ಬೇರೆ ಎಕ್ಸಸೈಸ್ ಎಲ್ಲ ತೋರಿಸಿದೆ. ಈಗ ಕೆಲವು ಟೆಕ್ನಿಕ್ಗಳು ಒಂದು 3-4 ಪಾಯಿಂಟ್ಸನ್ನು ಹೇಳ್ತೀನಿ. ಯಾವ ಥರ ಅದು ಮಾಡಿಕೊಂಡ್ರೆ ನಿಮಗೆ ಕುತ್ತಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಕುತ್ತಿಗೆ ನಾವು ಏನಕ್ಕೆ ಬರುತ್ತೆ ಅಂದರೆ, ತುಂಬ ಹೊತ್ತು ಹಿಂಗೆ ಮೊಬೈಲ್ ನೋಡ್ತಾ ಇದ್ದರೆ, ಲ್ಯಾಪ್ಟಾಪ್ ನೋಡ್ತಾ ಹಿಂಗೆ ಕೂತ್ಕೊಂಡಿದ್ರು ನೀವು ಈ ಥರ ಬಗ್ಗಿದು ಇಲ್ಲೆಲ್ಲ ನರಗಳೆಲ್ಲ ಟೈಟ್ ಆಗಿರುತ್ತೆ. ಆ ಟೈಟ್ ಇದ್ರಿಂದ ನಿಮಗೆ ಕುತ್ತಿಗೆ ನೋವು ಬರುತ್ತೆ. ನೀವು ಸ್ವಲ್ಪ ಹೊತ್ತಾದ್ರೂ ಕೆಲವು ಆಸನಗಳು ತೋರಿಸಿದ್ದೀನಲ್ಲ, ಟೆಕ್ನಿಕ್ಗಳು, ಅದನ್ನು ಮಾಡಿಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ. ಈಗ ಒಂದು 3-4 ಟೆಕ್ನಿಕ್ಗಳು ನೋಡೋಣ. ಏನು ಮಾಡಿದ್ರೆ ಅದು ರಿಲ್ಯಾಕ್ಸ್ ಆಗುತ್ತೆ ಈ ಕುತ್ತಿಗೆ ಭಾಗ ಎಲ್ಲ ಅಂತೇಳಿ. ನಾವು ಆಮೇಲೆ ಇನ್ನೊಂದು ಅಂತಂದರೆ, ನೀವು ಸ್ವಲ್ಪ ಹೊತ್ತು ನೀವು ಕುತ್ತಿಗೆ ಭಾಗ ಹೀಗೆ ಇಟ್ಕೋಬೇಕು ಅಂತಂದರೆ ಈ ಥರ ಹಿಂಗೆ ಇಟ್ಕೊಂಡು ಕೂತ್ಕೋಬೋದು. ಈ ಥರ ಹೀಗೆ ಈಗ ಗೊತ್ತಿಲ್ಲದಲ್ಲೇ ನಿಮಗೆ ಈ ಥರ ಡ್ರಾಪ್ ಆಗ್ತಿರುತ್ತೆ. ಅವಾಗ ಬೇಕಾದ್ರೆ ಸ್ವಲ್ಪ ಹೊತ್ತು ಒಂದು 10 ಎಣಿಸಿ ಈ ಥರ ಇಟ್ಕೊಂಡು, ಅಥವಾ 20 ಎಣಿಸಿ ಈ ಥರ ಇಟ್ಕೊಂಡು, ಆವಾಗಲೂ ಈ ಭಾಗ ರಿಲ್ಯಾಕ್ಸ್ ಆಗುತ್ತೆ. ಈಗ ಕೆಲವು ಪಾಯಿಂಟ್ಸ್ ನೋಡೋಣ. ಈಗ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ. ಈಗ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಕೈ ಬೆರಳು ಲಾಕ್ ಮಾಡಿಬಿಟ್ಟು ನೋಡಿ, ಈ ಥರ ಸ್ಟ್ರೆಚ್ ಮಾಡಿದಾಗ್ಲೂ ಈ ಭಾಗ ಹಿಂದಕ್ಕೆ ಟರ್ನ್ ಆಗುತ್ತೆ ನೋಡಿ. ಆವಾಗ ಕುತ್ತಿಗೆ ಭಾಗ ಇದೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿರೋ ನರಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಮುಖ್ಯವಾಗಿ ಈ ನರಗಳು ಟೈಟ್ ಆಗಿರೋದ್ರಿಂದ, ಕುತ್ತಿಗೆ ಬಗ್ಗಿರೋದ್ರಿಂದ ನಿಮ್ಗೆ ಆ ಪೇಯ್ನ್ ಶುರುವಾಗುತ್ತೆ. ಈ ಥರ ಈಗ ಕೆಲವರು ತಪ್ಪು ಮಿಸ್ಟೇಕ್ ಮಾಡ್ತಾರೆ. ಇದು ಲಾಕ್ ಮಾಡುವಾಗ ನೋಡಿ, ಈ ಥರ ಮಾಡಿ, ಉಲ್ಟಾ ಮಾಡಿ, ಕೈ ಉಲ್ಟಾ ತಿರುಗಿಸಿ ನೋಡಿ, ಈ ಥರನೂ ಮಾಡ್ತೀವಿ. ಈ ಥರ ಮಾಡಿದಾಗ ಏನಾಗುತ್ತೆ, ಭುಜ ಅಗಲ ಆಗುತ್ತೆ. ಆವಾಗ ನಿಮಗೆ ರಿಲ್ಯಾಕ್ಸ್ ಆಗೋಲ್ಲ ಈ ಪೋರ್ಷನ್ನು. ಇದು ಅಗಲ ಆದಷ್ಟು ನಿಮಗೆ ಸ್ವಲ್ಪನೂ ಅದರದ್ದು ಬೆನಿಫಿಟ್ ಸಿಕ್ಕೋದಿಲ್ಲ. ಲಾಭ ಸಿಗಬೇಕಂದ್ರೆ ಈಗ ಮತ್ತೆ ಮಾಡಿ, ಕೈ ಲಾಕ್ ಮಾಡಿ, ಜಸ್ಟ್ ಲಾಕ್ ಮಾಡಿಬಿಟ್ಟು ಹಿಂಗೆ ಎಳಿಬೇಕು. ಈಗ ಹಾಗೆ ಹಿಂದಕ್ಕೆ ಬೆಂಡ್ ಮಾಡಿ, ಕುತ್ತಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಹಾಗೆ ಕುತ್ತಿಗೆ ಈ ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಕುತ್ತಿಗೆ ಈ ಕಡೆಗೆ ಟರ್ನ್ ಮಾಡಿ. ಎಲ್ಲರೂ ಈ ಕಡೆಗೆ ಟರ್ನ್ ಮಾಡಿಬಿಟ್ಟು ಸ್ಟ್ರೆಚ್ ಮಾಡಿ. ಕುತ್ತಿಗೆನ ಟರ್ನ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಮಾಡಿದಾಗ ಇಲ್ಲೆಲ್ಲ ಸ್ಟ್ರೆಚ್ ಆಗುತ್ತೆ ನೋಡಿ. ಯಾವಾಗಲೂ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಈ ಭಾಗ. ದೃಷ್ಟಿ ನೇರ ಇಟ್ಕೋಬೇಕು, ಎಳಿತಾ ಇರಬೇಕು. ಬಟೆಗೆ ಸ್ಟ್ರೈಟ್ ಮಾಡಿ ಮುಂದಕ್ಕೆ ನೂಕಿ ರಿಲ್ಯಾಕ್ಸ್. ಮೇಲಕ್ಕೆ ಬನ್ನಿ. ಈಗಲ್ಲೇ ಕೈಗಳನ್ನಿಗೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡಿ. ಒಂದು 10 ರೌಂಡ್ ಮಾಡ್ಕೊಳ್ಳಿ ಮನೆಯಲ್ಲಿರೋರು. ಈಗ ಇಲ್ಲಿ ಸ್ವಲ್ಪ ಹೊತ್ತು ತೋರಿಸ್ತೀವಿ, ಸಾಕು. ರಿಲ್ಯಾಕ್ಸ್ ಮಾಡಿ. ಈಗ ಹಾಗೆ ಗೋಮುಖಾಸನ ಮಾಡಿ. ಹಿಂದಕ್ಕೆ ತಿರುಗ್ಕೊಳ್ಳಿ ಆ ಕಡೆಗೆ. ಈ ಥರ ಲಾಕ್ ಮಾಡ್ಕೋಬೇಕು. ಹೀಗೆ ಯಾರಿಗಾಗುತ್ತವರು ಲಾಕ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಲಾಕ್ ಮಾಡೋಕ್ಕಾಗಲ್ಲ. ಇವ್ರಿಗೆ ಕೈ ಉದ್ದ ಇರೋದ್ರಿಂದನೂ ಈಸಿಯಾಗಿ ಲಾಕ್ ಮಾಡ್ಕೊಳ್ತಾರೆ. ಇವ್ರಿಗೆ ಆಗೋದಿಲ್ಲ, ಪ್ರಯತ್ನ ಮಾಡ್ತಾ ಹೋಗಬೇಕು. ಇದನ್ನು ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೂ ಸಾಕು, ನಿಮಗೆ ಆ ಸ್ಟ್ರೆಚಿಂಗ್ ಸಿಗುತ್ತೆ. ಆಮೇಲೆ ನಿಧಾನಕ್ಕೆ ಟವಲ್ ಇಟ್ಕೊಂಡು, ನ್ಯಾಪ್ಕಿನ್ ಇಟ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಬೇಕು. ಚೇಂಜ್ ಮಾಡಿ ನೋಡಿ. ಒಬ್ಬೊಬ್ರದ್ದು ಒಂದೊಂದು ಥರ ವೇರಿಯೇಷನ್ಸ್ ಇರುತ್ತೆ. ಯಾಕೆಂದರೆ ಅವ್ರವ್ರ ಬಾಡಿ ಮೇಲೂ ಹೋಗುತ್ತೆ ಮಾಡಿ. ಕೆಲವ್ರ ಕೈ ರಟ್ಟೆ ದಪ್ಪ ಇರುತ್ತೆ, ಕೆಲವ್ರಿಗೆ ಶೋಲ್ಡ್ರ್ ಟೈಟ್ ಇರುತ್ತೆ. ಇದೆಲ್ಲದೂ ಆ್ಯಡ್ ಆಗುತ್ತೆ. ಈ ಥರ ಮಾಡ್ಕೋಬೇಕು. ಈ ಕಡೆ ಟರ್ನ್ ಮಾಡ್ಕೊಳ್ಳಿ.